ಇವಾಗ ಮುತ್ತಪ್ಪಾರ ಇದ್ರಲ್ವಾ ಆ ಕಾಲದಲ್ಲಿ ನಾನು ಇದ್ದೆ ಅಲ್ಲಿ. ಆ ಮುತ್ತಪ್ಪಾರ ರೂಮು 2 ಲಕ್ಷ ಪರ್ ಮಂತ್ ತಗೊಂಡಿರೋದು. ಪರ್ ಮಂತ್ 30,000. ಇನ್ನೊಂದು ಶಾಕಿಂಗ್ ನ್ಯೂಸ್ ಕೊಡ್ತೀನಿ ನಿಮ್ಗೆ. ಇಲ್ಲಿ ಜೈಲಲ್ಲಿ ಇಲ್ಲೊಂದು 10 ಬ್ಯಾರಕ್ಸ್ ಐತೆ, ಇಲ್ಲೊಂದು 5 ಬ್ಯಾರಕ್ಸ್ ಐತೆ. ಬೆಂಗಳೂರು ಜೈಲ್ ಮಾತಾಡ್ತೀನಿ ನಾನು. ಆಮೇಲೆ ಹಿಂಗೆ ಎಂಟರ್ ಆಗಿದ ತಕ್ಷಣ ಈ ಕಡೆ ಲೆಫ್ಟ್ ಸೈಡ್ ಅಲ್ಲಿ ಸೆಲ್ಸ್ ಐತೆ, ಮುಂದೆ ಹೋದ್ರೆ ರೈಟ್ ಸೈಡ್ ಅಲ್ಲಿ ಹಾಸ್ಪಿಟಲ್ ಐತೆ, ಇನ್ನು ರೈಟ್ ಸೈಡ್ ಈ ಕಡೆ ಅದ್ರ ಬ್ಯಾಕ್ ಸೈಡ್ ಅಲ್ಲಿ ಇದು ವುಮೆನ್ ಪ್ರಿಸನ್ ಐತೆ, ವುಮೆನ್ ಬ್ಯಾರಕ್. ಅದಾದ್ಮೇಲೆ ಡೈರೆಕ್ಟ್ ಕಿಚನ್ ಐತೆ, ಅದಾದ್ಮೇಲೆ ಬ್ಯಾರಕ್ಸ್ ಐತೆ. ಇಲ್ಲಿ ಏನೈತೆ ಅಂತ ಹೇಳಿದ್ರೆ ಲೆಫ್ಟ್ ಸೈಡ್ ಸಪರೇಟ್ ಸೆಲ್ಸ್ ಐತೆ. ಒಂದು VC ಸೆಲ್ ಐತೆ, ಒಂದು VC ಬ್ಯಾಕ್ ಐತೆ, ಒಂದು ಗಾಂಜಾ ಸೆಲ್ ಅಂತ ಐತೆ, ಒಂದು ಹೈ ಸೆಕ್ಯೂರಿಟಿ ಸೆಲ್ ಐತೆ, ಒಂದು VIP ಸೆಕ್ಯೂರಿಟಿ ಐತೆ, ಒಂದು VVIP ಸೆಕ್ಯೂರಿಟಿ ಐತೆ. ಯಾರೋ ಒಬ್ರು ಮಿನಿಸ್ಟರೋ ಇಲ್ಲ ಮಿನಿಸ್ಟರ್ ಮಗನೋ MLA ನೋ MP ನೋ ಇಲ್ಲ ಕೌನ್ಸಿಲರೋ ಎಲ್ಲ ದುಡ್ಡಿರೋನು ಎಲ್ಲ ಇನ್ಫ್ಲೂಯೆನ್ಸ್ ಇರೋನು ಹೋಗ್ಬಿಟ್ಟ ಅಂತ ಹೇಳಿದ್ರೆ ಅವ್ನ ಸ್ಟೇಟಸ್ ಪ್ರಕಾರ ಅವನ್ಗೆ ನೋಡ್ಕೊಂತಾರೆ. ಓಕೆ, ಒಂದು ಓವರ್ ಆಗಿ ಏನ್ ಹೇಳ್ಬೇಕಂತ ಹೇಳಿದ್ರೆ, ಇವಾಗ ನೀವು ರೂಮಲ್ಲಿ ಇರಬಾರ್ದು ಅಂತ ಹೇಳಿದ್ರೆ, ನನಗೆ ನೀವು ಸಪರೇಟ್ ಆಗಿರ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಅಲ್ಲಿ ಅವ್ರಿಗೆ ನೋಡ್ಕೊಳ್ಳಿ, ಒಂದ್ ಸಪರೇಟ್ ರೂಮ್ ಸಿಗುತ್ತೆ ತಿಂಗಳಿಗೆ ಬಾಡಿಗೆ. ಇಷ್ಟು ಅಡ್ವಾನ್ಸ್. ಇವಾಗ ಇಲ್ಲೆಲ್ಲ ಇದು ತಗೊಳ್ತಿಲ್ಲ, ರೂಮ್ ಒಂದು ಇಷ್ಟು ಅಮೌಂಟ್ ಕೊಡಿ ರೂಮ್ ಸಿಗುತ್ತೆ, ಇಷ್ಟು ಅಮೌಂಟ್ ಕೊಡಿ. ಜನರಲ್ ನಾಲೆಡ್ಜ್ಗೆ ಕ್ಯೂರಿಯಾಸಿಟಿ, ಎಷ್ಟು ಚಾರ್ಜ್ ಮಾಡ್ಬೋದು ಒಂದು ರೂಮ್ಗೆ? ಸರ್ ಇವಾಗ ಮುತ್ತಪ್ಪಾರ ಇದ್ರಲ್ವಾ ಆ ಕಾಲದಲ್ಲಿ ನಾನು ಇದ್ದೆ ಅಲ್ಲಿ. ಆ ಮುತ್ತಪ್ಪಾರ ರೂಮು 2 ಲಕ್ಷ ಪರ್ ಮಂತ್ ತಗೊಂಡಿರೋದು. ಪರ್ ಮಂತ್ 30,000. ಬೈ ಮಾಡಕ್ಕೆ ಲೀಸ್ 2 ಲಕ್ಷ, ರೆಂಟಲ್ಲೂ ತಿಂಗಳ ರೂಪಾಯಿ ಅಲಾಟ್ ಮಾಡಕ್ 2 ಲಕ್ಷ ರೆಂಟ್. ಈಗಿರೋ ಸಿಚುವೇಶನ್ ಅಲ್ಲಿ ಇಲ್ಲಿ ನೋಡಿ ಸರ್, ಕರ್ನಾಟಕ ಪ್ರಿಸನ್ಗಳಲ್ಲಿ ಇಂಥ ಪ್ರಿಸನ್ 7 ಸೆಂಟ್ರಲ್ ಪ್ರಿಸನ್ ಅಲ್ಲಿ ಇಂಥ ಪ್ರಿಸನ್ ನಲ್ಲಿ ನನ್ನ ಕ್ಲೈಂಟ್ಸ್ ಇಲ್ಲ ಅಂತ ಇಲ್ಲ. ಎಲ್ಲಾ ಪ್ರಿಸನ್ ಅಲ್ಲಿ ಕ್ಲೈಂಟ್ಸ್ ಇದಾವೆ. ಎಲ್ಲಾ ಮಾಹಿತಿಗಳು ನನ್ಗೆ ಗೊತ್ತು. ಬೆಂಗಳೂರು ಪ್ರಿಸನ್ ನಲ್ಲಿ ಒಂದ್ ರೂಮ್ಗೆ ಬರೀ ಇವಾಗ ನೀವು ಸೆಲ್ಗೆ ಹೋಗ್ಬೇಕಂತ ಹೇಳಿದ್ರೆ 25,000 to 30,000 ಬೇಕು. ನನ್ಗೆ ರೂಮ್ ಬೇಡ, ನಾನು ಸೆಲ್ಲಲ್ಲಿ ಇರ್ತೀನಿ ಅಂತ ಹೇಳಿದ್ರೆ. ಅಲ್ಲಿ ಬೇರೆ ಐತೆ ಸೆಲ್ಲು ದೊಡ್ಡವರು ಹಾಕೋದು, ಗೊತ್ತಾಯ್ತಾ? ಸೆಲ್ ಅಲಾಟ್ ಮಾಡೋರು ದೊಡ್ಡವರು. ಸೆಲ್ಗೆ ಓದ್ಬಿಟ್ಮೇಲೆ ಸಪ್ರೇಟ್ ಸೆಲ್ ಒಂದ್ 3-4 ಜನ ನಾವೆಲ್ಲ ಓದ್ಬಿಟ್ಮೇಲೆ ಬೆಳಿಗ್ಗೆಯಿಂದ 8 ಅವರ್ ಡ್ಯೂಟಿ ಮಾಡೋರು ಪೊಲೀಸವರು, ಅದ್ರ ಆದ್ಮೇಲೆ 8 ಅವರ್ ಮಾಡೋರು, ಅಂದ್ರೆ ಒಂದ್ 24 ಅವರ್ಸ್ಗೆ 3 ಜನ ಡ್ಯೂಟಿ ಮಾಡ್ತಾರಲ್ಲಿ ಅಲ್ವಾ? 3 ಜನ ಪೊಲೀಸರು ಡ್ಯೂಟಿ ಮಾಡ್ತಾರೆ. ಕರೆಕ್ಟ್ ಆಗಿ ಸಾಟರ್ಡೆ ಸಂಡೇಗೆ ಆ 3 ಜನಗೂ ವಾರಕ್ಕೂ ಇಷ್ಟು ಅಂತ ನೋಡ್ಕೊಬೇಕು. ಅದೊಂದ್ ಸ್ವಲ್ಪ ಫ್ರೀಡಮ್ ಇರುತ್ತೆ. ಇಲ್ಲ ಅಂದ್ರೆ ಅಲ್ಲಿ ಲಾಕ್ ಮಾಡ್ಬಿಟ್ಬಿಡ್ತಾರಲ್ಲ 24x7 ನಿಮ್ಗೆ. ಸೆಲ್ ಅಂತ ಹೇಳಿದ್ರೆ ಲಾಕ್, ಅಲ್ಲೋಬಾರ್ದು ಇಲ್ಲೋಬಾರ್ದು. ಅವ್ರ ರೂಲ್ಸ್ ತೋರ್ತಾರ, ರೂಲ್ಸ್ ತೋರ್ಸ್ಬಾರ್ದು ಅಂತ ಹೇಳಿದ್ರೆ ಅವ್ರಿಗೆ ನೋಡ್ಕೊಬೇಕು. ಇದೇ ಪ್ರಿಸನ್ ಡಿಪಾರ್ಟ್ಮೆಂಟ್ ಇನ್ಕಮ್. ಅಲ್ಲ, ಎವ್ರಿ ಸ್ಯಾಟರ್ಡೆ ಕೋಟಿ ದುಡ್ಡು ಟ್ರಾನ್ಸಾಕ್ಷನ್ ಆಗುತ್ತೆ ಅಂತ ಕೇಳಿದ್ದೆ. ಈಗ ನೋಡ್ತಾ ಇದ್ರೆ ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ಕೋಟಿ ಏನು, ಬಿಲಿಯನ್ಸ್ಗೂ ಏನೋ. ಸರ್, ಕರ್ನಾಟಕ ಲೋಕಾಯುಕ್ತ ಒಂದ್ಸತಿ ಪ್ರಿಸನ್ ಡಿಪಾರ್ಟ್ಮೆಂಟ್ಗೆ ರೇಡ್ ಮಾಡಿದ್ರೆ, ಕ್ಯಾಲ್ಕುಲೇಷನ್ ಕೊಡಕ್ಕೆ ಅವರು ಜೀವನ ಪೂರ್ತಿ ರೇಡ್ ಮಾಡಿದ್ರೆ ಎಷ್ಟು ಇಲಿಗಳು ಹೊರಗಡೆ ಬರುತ್ತಂತ ಗೊತ್ತಿಲ್ಲ, ಗೊತ್ತಾಯ್ತಾ? ಇದು ಇವಾಗ ಸಬ್ ರಿಜಿಸ್ಟರ್ ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲ ರೇಡ್ ಮಾಡ್ತಾರಲ್ಲ, ಎಲ್ಲಾ ಕಡೆ ಸರ್, ಅಡ್ಮಿಷನ್ ಇಂದ ಹಿಡಿದು ಊಟದ್ದು ಇಂಡೆಂಟ್ಸ್ ಇಂದ ಹಿಡಿದು ಕ್ಯಾಂಟೀನ್ ಹಿಡಿದು ಹಾಸ್ಪಿಟಲ್ಸ್ ನೆಲ್ಲ ಹಿಡಿದು, ಹಾಸ್ಪಿಟಲ್ಸ್ ಒಂದೈತೆ, ಈ ರೂಮ್ಸ್ ಹೇಳಿದ್ನಲ್ಲ, ರೂಮ್ಸ್ ಎಲ್ಲಾ ಕಡೆನು ನಿಮ್ಗೆ ಇದೆಲ್ಲ ನಿಮ್ಗೆ ಕರಪ್ಷನ್ ಇದ್ದೇ ಐತೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.